ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕೊಂಡು ಸ್ಪೀಚ್ ಥೆರಪಿಗೆ ನಮಗೆ ರೆಕಮೆಂಡ್ ಮಾಡಿದ್ದಾರೆ. ಬಟ್ ಇದು ಒಂದು ಅವ್ನು ಮಾತಾಡ್ತಾ ಇಲ್ಲ ಅಂತಂದ್ರೆ ಮಕ್ಳ ಜೊತೆ ಮಿಂಗಲ್ ಆಗೋದಕ್ಕೆ. ಇನ್ಯಾರು ಕೊಡ್ತಾರೆ? ತಪ್ಪೆ. ಪ್ರೀತು ಏನ್ ಮಾಡ್ತಾ ಇದ್ಯಾ ನೀನು? ತಗೋ ನಿನ್ ಸ್ಲೇಟು. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪ್ರೀತಮ್ಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೊರಟಿದ್ವಿ. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಬಾ ಇಲ್ಲಿ ನೀನ್ ಪ್ಯಾಂಟ್ ಹಾಕೊಂಡ್ಮೇಲೆ ಅವಾಗ್ಲಿಂದ ಪ್ಯಾಂಟ್ ಹಾಕಲ್ಲ ಅಂತಿದ್ದಾನೆ ನನ್ನ ಮಗ. ಪ್ಯಾಂಟ್ ಹಾಕೋಬೇಕಲ್ವಾ? ಇವತ್ತು ಡಾಕ್ಟರ್ ಹತ್ರ ಹೋಗ್ತಿದೀವಿ. ಮಮ್ಮ ಪ್ಯಾಂಟ್ ಹಾಕೋ ಮಮ್ಮ, ಇವತ್ತು ಇಂಜೆಕ್ಷನ್ ಹಾಕ್ತಾರೆ ಮಮ್ಮ ನಿಂಗೆ. ಇಂಜೆಕ್ಷನ್ ಅಂದ್ರೆ ಗೊತ್ತಾ ನಿಂಗೆ? ಗೊತ್ತಿಲ್ವಾ? ಇಲ್ಲ ಕೂತ್ಕೋ. ತಗೋ ನಿಂಗೆ ಹೆಲಿಕಾಪ್ಟರ್ ತಗೋ. ಇದು ಇವತ್ತು ಹಾಕ್ಸ್ತಾ ಇರೋದು 24 ಮಂತ್ಸ್ದು ವ್ಯಾಕ್ಸಿನೇಷನ್. 2 ಇಯರ್ಸ್ ಆಯ್ತಲ್ಲ. 2 ಇಯರ್ಸ್ ಆಗಿ 18ನೇ ತಾರೀಕಿಂದ ಅಂದರೆ 1 ವೀಕ್ ಮೇಲೆ ಆಗಿದೆ. ಸರಿ ಹೋಗಿ ಹಾಕ್ಸ್ಕೊಂಡು ಬರೋಣ, ಇವತ್ತು ಫ್ರೀ ಆಗಿದ್ವಿ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಕಮಾಂಡ್ ಹಾಸ್ಪಿಟಲಲ್ಲೇ ಹಾಕ್ಸ್ತಾ ಇರೋದು, ಅಲ್ಲೇ ಹಾಕ್ಸ್ತಾ ಇದ್ದೀವಿ. ಪ್ರಗತಿಗೆ ಕೂಡ ಹಾಕ್ಸ್ಬೇಕು, 2 ವರ್ಷದಾಗಿದೆ, 10 ವರ್ಷದ್ದು. ಆದರೆ ಇವಾಗ ಎಕ್ಸಾಮ್ ನಡೀತಾ ಇದೆ. ಸುಮ್ಮನೆ ವ್ಯಾಕ್ಸಿನೇಷನ್ ಹಾಕ್ಸಿ ಫೀವರ್ ಬಂದು ಪೇಯ್ನ್ ಅದು ಇದು ಅಂತ ಓದೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಹಾಕ್ಸ್ತಾ ಇಲ್ಲ. ಈ ಸರಿ ರಜದಲ್ಲಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗೋಣ. ಒಂದು ಸಾರಿ ಪ್ರೀತಮ್ಗೆ ಆಟ ಆಡೋದಕ್ಕೆ ಏನಾದರೂ ಬ್ಯಾಸ್ಕೆಟಲ್ಲಿ ತೆಗೆದು ಕೊಟ್ಟರೆ ಅದು ಇಡೀ ಮನೆ ತುಂಬ ಎರ್ಚ್ತಾ ಇರ್ತಾನೆ. ಇನ್ನು ಬರೋಷ್ಟ್ರೊಳಗೆ ಅದು ಹಾಗೆ ಇರುತ್ತಲ್ಲ, ಎಲ್ಲ ಎತ್ಬಿಟ್ಟು ಬ್ಯಾಗೆಲ್ಲ ಹಾಕಿ ಇಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನು ಆಟ ಆಡೋದಕ್ಕಿಂತ ಇನ್ನೇನು ತೊಗೊಂಡಿದ್ದೋ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ವ್ಯೂವರ್ಸ್, ಈ ಪ್ರೆಸೆಂಟ್ ಈ ಬಳೆಗಳ ಬಗ್ಗೆ ಕೇಳ್ತಾ ಇದ್ವಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ಹೇಳಿ ಅಂತ. ಸೊ ಇದು ನಾರ್ಮಲ್ ಆಗಿ 100 ರೂಪೀಸ್ ಸೆಟ್ ಬರುತ್ತಲ್ಲ, ಅದರಲ್ಲಿ ತೊಗೊಂಡಿದ್ದು. ಇದೇನು ಗೋಲ್ಡ್ ಅಲ್ಲ, ಬಟ್ ನನ್ನ ಕೈಗೆ ಇದು ಗೋಲ್ಡ್ ಥರನೇ ಕಾಣಿಸ್ತಾ ಇತ್ತಲ್ಲ. ಸೊ ತುಂಬ ಜನ ಅದಕ್ಕೆ ಕೇಳಿದ್ರಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಚೆನ್ನಾಗಿಲ್ಲ. ಅಕಸ್ಮಾತ್ ಏನಾದರೂ ಗೋಲ್ಡಲ್ಲಿ ಮಾಡಿಸ್ಕೊಂಡ್ರೆ ಡೈಲಿಗೆ ಇಷ್ಟು ಚಿಕ್ಕದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಇದನ್ನು ಗೋಲ್ಡ್ ಅಂತ ತುಂಬ ವ್ಯೂವರ್ಸ್ ಅಂದ್ಕೊಂಡ್ಬಿಟ್ಟಿದ್ರಿ. ಸೊ ಅದಕ್ಕೋಸ್ಕರ ಹೇಳಿದೆ, ಇದು ಗೋಲ್ಡ್ ಅಲ್ಲ, ನಾರ್ಮಲ್ ಸೆಟ್ಟಲ್ಲಿ ಬರುತ್ತಲ್ಲ ಅದು. ಗಾಜಿನ ಬಳೆ ಆದರೆ ನನ್ನ ಕೈಯಲ್ಲಿ ಇರಲ್ಲ. ಪ್ರೀತಮ್ ಬಂದು ಪಟ್ಟಂತ ಮಲಗ್ಬಿಡ್ತಾನೆ ಕೈ ಮೇಲೆ. ಸೊ ಹೊಡೆದೋಗುತ್ತೆ ಅಂತ ಬೈಕ್ಕೆ ಇದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ದಪ್ಪ ಆದ್ರೂ ಅವನಿಗೆ ಕುತ್ತಿಗೆ ಕೈ ಮೇಲೆ ಹಿಂಗೆ ಮಲಗ್ತಾನಲ್ಲ, ಇಲ್ಲಿ ಒತ್ತುತ್ತೆ ಅಂತ ಹೇಳಿ ಸ್ವಲ್ಪ ಚಿಕ್ಕದ ಹಾಕ್ಕೊಂಡಿದ್ದೀನಿ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗೋಣ ಅಂತ ಅನ್ಕೊಂಡೆ. ಸೊ ಅದಕ್ಕೆ ನಾನು ಬಳಸ್ತಾ ಇದ್ದೀನಿ ಮಮಾ ಅರ್ತ್ ಅವರ ಬೀಟ್ರೂಟ್ ಜೆಂಟಲ್ ಫೇಸ್ ವಾಶ್. ಇವಾಗಿರುವಂತಹ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ನೋಡ್ಬೋದು, ನಾವು ಹಿಂಗಂದ್ರೆ ನಮ್ಮ ಸ್ಕಿನ್ ಬೌನ್ಸಿ ಆಗೋದಿಲ್ಲ. ಸೊ ನನ್ನ ಸ್ಕಿನ್ ತುಂಬಾ ಡಿಹೈಡ್ರೇಟ್ ಅಂತ ಫೀಲ್ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಈ ಒಂದು ಫೇಸ್ ವಾಶ್ ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ, ಹಾಗೆ ಜೆಲ್ ಟೆಕ್ಸ್ಚರ್ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು. ನಾವು ಏನು ಫೇಸ್ ವಾಶ್ ಮಾಡಿದ್ಮೇಲೆ ಸ್ಕಿನ್ ಡ್ರೈ ಆಗೋ ಫೀಲ್ ಆಗೋದಿಲ್ಲ. ಹಾಗೆ ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ಹಾಗೆ ಒಂದು ನ್ಯಾಚುರಲ್ ಆಗಿ ಪಿಂಕ್ ಗ್ಲೋ ಬರುತ್ತೆ. ಇದರ ಟೆಕ್ಸ್ಚರನ್ನು ನೀವು ಕೂಡ ನೋಡಬಹುದು ಈ ಫೇಸ್ ವಾಶ್ದು. ಜೊತೆಗೆ ನಾನು ಫೇಸ್ ವಾಶನ್ನು ಯೂಸ್ ಮಾಡಿದ್ದೀನಿ. ನನ್ನ ಸ್ಕಿನ್ ತುಂಬಾ ಸಾಫ್ಟಾಗಿ ಫೀಲ್ ಆಗ್ತಾ ಇದೆ. ಸೊ ನೀವು ನೋಡ್ಬೋದು. ಹಾಗೆ ನಿಮಗೆ ಪಿಂಕ್ ಗ್ಲೋ ಕೂಡ ಸಿಗುತ್ತೆ. ಹಾಗೆ ಮಮಾ ಅರ್ತ್ ಅವರ ಅದೇ ಫೇಸ್ ವಾಶಲ್ಲಿ ನಮಗೆ ಮಾಯ್ಶ್ಚರೈಸರ್ ಕೂಡ ಸಿಗ್ತಾ ಇದೆ. ಈ ಎಲ್ಲ ಪ್ರಾಡಕ್ಟ್ಗಳು ಟಾಕ್ಸಿಕ್ ಫ್ರೀ ಆಗಿರೋದ್ರಿಂದ ಎವ್ರಿ ಡೇ ನಾವು ಆರಾಮಾಗಿ ಬಳಸ್ಬೋದು. ಹಾಗೆ ಎಲ್ಲ ಸ್ಕಿನ್ ಟೈಪ್ಸ್ವರೆಗೂ ಕೂಡ ಈ ಒಂದು ಪ್ರಾಡಕ್ಟ್ಗಳು ತುಂಬಾ ಸೇಫಾಗಿ ಯೂಸ್ ಮಾಡಬಹುದು. ನಾನೀಗ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬಾ ಲೈಟ್ ವೆಯ್ಟ್ ಆಗಿದೆ. ನಾವು ಅಪ್ಲೈ ಮಾಡಿದಾಗ ಹೆವಿ ಅನಿಸೋದಿಲ್ಲ, ಆಯಿಲಿ ಅನಿಸೋದಿಲ್ಲ. ಬಟ್ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಸೊ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಮಮಾ ಅರ್ತ್ ಅವರ ವೆಬ್ಸೈಟಲ್ಲಿ, ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಹಾಗೆ ನೈಕಾದಲ್ಲಿ ಕೂಡ ಸಿಗುತ್ತೆ. ಈ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜೊತೆಗೆ ನಾನು ಒಂದು ಕೂಪನ್ ಕೋಡನ್ನು ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಅದ್ರ ಜೊತೆಗೆ ಮಮಾ ಅರ್ತ್ ಅವರ ಗುಡ್ ಇಂಟೆನ್ಷನ್ ಏನಪ್ಪ ಅಂತ ಅಂದರೆ 2025 ಅಷ್ಟೊತ್ತಿಗೆ 1 ಮಿಲಿಯನ್ ಪ್ಲಾಂಟನ್ನು ನೆಡಬೇಕು ಅನ್ನೋಂಥ ಒಂದು ಗುಡ್ ಇನಿಷಿಯೇಟಿವನ್ನು ತೊಗೊಂಡಿರ್ತಾರೆ. ನಿಮ್ಮ ಒಂದು ಅವರ ವೆಬ್ಸೈಟಲ್ಲಿ ನೀವು ಬೈ ಮಾಡಿದ್ರೆ ಒಂದು ಪ್ಲಾಂಟನ್ನು ನೆಡ್ತಾರೆ. ಸೊ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಇಂಟ್ರೆಸ್ಟ್ ಆಗಿದ್ದರೆ ನೀವು ಕೂಡ ಬೈ ಮಾಡ್ಬೋದು. ಹಾಗೆ ಈಗ ಇದು ನಿಯರ್ ಬೈ ಶಾಪ್ಗಳಲ್ಲಿ ಕೂಡ ಸಿಗ್ತಾ ಇದೆ. ಅಲ್ಲಿಂದ ನಾವು ಹೊರಟಿದ್ದು ಕಮಾಂಡೋ ಹಾಸ್ಪಿಟಲ್ಗೆ.
ಆ್ಯಕ್ಚುಲಿ ಹೋಗಿದ್ದು ವ್ಯಾಕ್ಸಿನೇಷನ್ಗೆ ಅಂತಲೇ. ವ್ಯಾಕ್ಸಿನೇಷನ್ ಡೇ ನಮಗೆ ಮಿಸ್ ಆಗಿ ನಾವು ಮರ್ತ್ಬಿಟ್ವಿ. ಸರಿ ಹೇಗೋ ಬಂದಿದ್ದೀವಿ, ಒಂದು ಒ ಪಿ ಡಿ ಹೋಗಿ ಬಂದುಬಿಡೋಣ, ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಂದಾಗ ಅದನ್ನು ಕ್ಲಿಯರ್ ಮಾಡ್ಕೊಂಬಿಡ್ಬೇಕಲ್ವ. ಸುಮ್ಮನೆ ಅದೇ ಚಿಂತೆಯಲ್ಲಿ ಕೊರಗೋದಕ್ಕಿಂತ ಅದು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ಒ ಪಿ ಡಿನೂ ಕೂಡ ಹೋದ್ವಿ. ಏನು ಗೊತ್ತಾ, ನಮಗೆ ಮರ್ತೇ ಹೋಗಿತ್ತು, 1 ವರ್ಷ ಆಯಿತು ವ್ಯಾಕ್ಸಿನೇಷನ್ ಹಾಕ್ಸಿ. ಸೊ ಹಾಗಾಗಿ ಏನಪ್ಪ ಅದು ಏನು ಗೊತ್ತಾ, ರೋಡ್ ರೋಲರ್ ಮಗನೇ, ಇದು ಟ್ರ್ಯಾಕ್ಟರ್, ಇದು ಟ್ರ್ಯಾಕ್ಟರ್. ವ್ಯಾಕ್ಸಿನೇಷನ್ನು ಸ್ಯಾಟರ್ಡೆ ಹಾಕಲ್ಲ ಅಂತ ಹೇಳ್ಬಿಟ್ರು. ಸಾರಿ, ಇವತ್ತು ಸ್ಯಾಟರ್ಡೆ ಹಾಕಲ್ಲ, ಮಂಡೆಯಿಂದ ಫ್ರೈಡೆ ಅಷ್ಟೇ ಅಂತ. 1 ವರ್ಷ ಆಯ್ತಲ್ಲ, ಮರ್ತೇ ಬಿಟ್ವಿ. ಆಮೇಲೆ ಬೇರೆ ಒಂದು ವಿಚಾರಕ್ಕೆ ಬಂದ್ವಿ ನಾವು, ವ್ಯಾಕ್ಸಿನೇಷನ್ ಕೆಲಸನೂ ಆಗೋಗ್ಲಿ ಅಂತ. ಅದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಒಂದು ಚಿಕ್ಕ ಮಕ್ಕಳು, ಅದ್ರೊಳಗೆ ಇವ್ನದು ನನ್ನ ಲೆಕ್ಕಾಚಾರದಲ್ಲಿ ಇವ್ನಿಗೆ 2 years, ಬಟ್ ಅವ್ನಿಗಿನ್ನು 1.5 ಇಂದ 2 months ಕಮ್ಮಿ ಅವ್ನಿಗೆ 2 yearsಗೆ. ಸೊ ಅದೇ ಥರನ ಅವ್ರು ಲೆಕ್ಕಾಚಾರ ಮಾಡೋದು. ಅವ್ನಿಗೆ ಇವಾಗ 24 months ಅಂತ ಲೆಕ್ಕ ಮಾಡಲ್ಲ, ಬಟ್ ವ್ಯಾಕ್ಸಿನೇಷನ್ ಎಲ್ಲಾನು ಕೂಡ ಅದೇ ಥರ ಹಾಕ್ತಾರೆ. ಆದರೆ ಡಾಕ್ಟರ್ ಅಲ್ಲಿ ಲೆಕ್ಕ ಮಾಡಬೇಕಾದ್ರೆ ಅವ್ನಿಗೆ 1.5 month ಕಡಿಮೆನೇ ಕೌಂಟ್ ಮಾಡ್ತಾರೆ, ಅವನು 8 ತಿಂಗಳಿಗೆ ಹುಟ್ಟಿರೋದ್ರಿಂದ. ಸೊ ಹಾಗಾಗಿ ನೆಕ್ಸ್ಟ್ ಬನ್ನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಫ್ರೈಡೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಅದಕ್ಕೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೂ ಒಂದಿಷ್ಟು ಮೆಡಿಸನ್ ಎಲ್ಲ ಬರ್ಕೊಟ್ರು. ಸಿಗ್ಲಿಲ್ವಾ? ಹೊರಗಡೆನೆ ತಗೊಳ್ಳೋಣ, ಹೊರಗಡೆನೆ ತಗೊಳ್ಳೋಣ. ಸರಿ. ಆಮೇಲೆ ಇಲ್ಲಿ ಏನು ಗೊತ್ತಾ, ರಿಟೈರ್ಡ್ ಆಗಿರೋರಿಗೆ ಇಲ್ಲಿ ಮೆಡಿಸಿನ್ ಕೊಡಲ್ಲ, ನಮಗೆ ಬೇರೆ ಹೊರಗಡೆ ಬೇರೆ ಕಡೆ ಇದೆ. ಸೊ ಆದರೆ ಅಲ್ಲಿ ಹೋಗೋದಿಲ್ಲ ಅಂತಂದರೆ ಹೊರಗಡೆನೆ ತಗೊಂಡ್ಬಿಡ್ತೀವಿ. ನಮಗೆ ಇಲ್ಲಿ ಮೆಡಿಸಿನ್ ಕೊಡಲ್ಲ, ಇಲ್ಲಿ ಸರ್ವಿಸಲ್ಲಿ ಇರೋರಿಗೆ ಮಾತ್ರನೇ ಮೆಡಿಸಿನ್ ಕೊಡೋದು. ತುಂಬ ಜನನೂ ಇದ್ದಾರೆ, ಎಷ್ಟು ತನಕ ಟೈಮ್ ಕೂಡ ವೇಸ್ಟ್ ಆಯಿತು. ಸೊ ಮನೆಗೆ ಹೋಗಬೇಕು, 3 ಗಂಟೆಗೆ ಡ್ಯಾನ್ಸ್ ಕ್ಲಾಸ್ ಇದೆ, ಪ್ರಗತಿನ ಡ್ಯಾನ್ಸ್ ಕ್ಲಾಸಿಗೆ ಡ್ರಾಪ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಹಾಸ್ಪಿಟ್ಲಿಂದ ಬಂದ್ವಿ. ನಾನು ಆಮೇಲೆ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ ಪ್ರೀತಮ್ದು. ಸೊ ಅದನ್ನು ಆಮೇಲೆ ಹೇಳ್ತೀನಿ. ಅವನು ಮಲಗಿದ್ದಾನೆ ಇವಾಗ, ಅವರು ಶಾಪ್ಗೆ ಹೋಗ್ತಾರೆ. ನಾರ್ಮಲ್ ಅದೇ ಟೀ ಮಾಡಿಕೊಟ್ಬಿಡ್ತೀನಿ. ಆಮೇಲೆ ಸಂಜೆ ಡೈಲಿ ಒಂದು 6 ಗಂಟೆಗೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಕಾರಿಡಾರಲ್ಲಿ ಮಕ್ಕಳು ಬರ್ತಾರಲ್ಲ, ಆ ಮಕ್ಳ ಜೊತೆ ಸ್ವಲ್ಪ ಆಟ ಆಡೋದಕ್ಕೆ ಬಿಡೋಣ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆಯಿಂದನೂ ಹೋಗ್ತಾ ಇದ್ದಾನೆ. ಯಾಕೆ ಅಂತಂದರೆ ತುಂಬ ಶೈ ಮಾಡ್ತಾನೆ, ಯಾರ ಹತ್ರನೂ ಹೋಗೋದೇ ಇಲ್ಲ ಪ್ರೀತಮು. ಹೊಸೊಬ್ರನ್ನ ಕಂಡ್ರೆ ಅವ್ರ ಹತ್ರನೂ ಹೋಗೋದಿಲ್ಲ, ನಾನು ಇರಬೇಕು ಇಲ್ಲ ಅವ್ರ ಡ್ಯಾಡಿ ಇರಬೇಕು ಆ ಥರ. ಸೊ ಅದರಿಂದ ಸ್ವಲ್ಪ ದೂರ ಇಡಬೇಕಂತಂದರೆ ಮಕ್ಳ ಜೊತೆ ಮಿಂಗಲ್ ಆಗೋದಕ್ಕೆ ಬಿಡಬೇಕು. ಸೊ ಹಂಗಾಗಿ ಇನ್ಮೇಲೆ ಏನೇ ಕೆಲಸ ಇದ್ರು ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಅವನಿಗೋಸ್ಕರ ಅಂತ ಟೈಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ಅವನಿಗೂ ಸ್ವಲ್ಪ ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗ್ತಾನೆ. ಹಾಗೆ ನಿನ್ನೆ ವ್ಲಾಗಲ್ಲಿ ತುಂಬ ವ್ಯೂವರ್ಸು ಅಂದರೆ, ನಾನು ನಿನ್ನೆ ಅಕ್ಕನ ಬಗ್ಗೆ ಹೇಳಿದ್ನಲ್ಲ, ನನಗೆ ಮನೆ ಕೆಲಸಕ್ಕೆ ಸಹಾಯ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಅವ್ರದ್ದು ಸ್ಯಾಲ್ರಿ ಬಗ್ಗೆ ಕೂಡ ಕೇಳಿದ್ರಿ, ಎಷ್ಟು ಕೊಡ್ತಾ ಇದ್ದೀರಾ ನೀವು ಹೇಳಿದರೆ ನಮಗೊಂದು ಐಡಿಯಾ ಬರುತ್ತೆ ಅಂತ. ನಮಗೆ ನಾವೇನು ಸಪ್ರೇಟ್ ಅಂತನೋ ಅಥವಾ ನಮ್ಗೆ ಜಾಸ್ತಿ ಅಂತನೋ ಆ ಥರ ಏನೂ ಇಲ್ಲ. ನಮ್ಮ ಫ್ಲ್ಯಾಟಲ್ಲಿ ಇಷ್ಟು ಕೆಲಸಕ್ಕೆ ಎಲ್ಲರೂ ಎಷ್ಟು ಪೇ ಮಾಡ್ತಾರಲ್ಲ ಅಷ್ಟೇ ನಾವು ಮಾಡ್ತಾ ಇದ್ದೀವಿ. ಇನ್ನು ಕೆಲವೊಬ್ರು ಹೆಂಗೆ ಅಂತ ಅಂದರೆ, ನಾನಿವಾಗ 3 ಕೆಲಸ ಮಾಡಿಕೊಡ್ತಾರೆ ಅವ್ರು ನನಗೆ. ಅದ್ರ ಜೊತೆಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಸಣ್ಣ ಪುಟ್ಟ ಕೆಲಸನೂ ಕೂಡ ಮಾಡಿಕೊಡ್ತಾರೆ. ಅಂತಂದರೆ ಯಾವಾಗಾದ್ರೂ ಏನಾದರೂ ಎಕ್ಸ್ಟ್ರಾ ಕೆಲಸ ಬಂದರೆ, ಈಗ ಮಗು ಇರೋ ಮನೇಲಿ ಅಂತ ಅಂದರೆ ಇಟ್ಟಾಡೋದು ಜಾಸ್ತಿ ಇದ್ದೇ ಇರುತ್ತಲ್ವಾ. ಸೊ ಅದನ್ನ ಎತ್ತಿಡೋದಿರ್ಬೋದು, ಮತ್ತೊಂದಿರ್ಬೋದು, ಅದನ್ನೆಲ್ಲ ಮಾಡ್ತಾರೆ. ಕಸ ಗುಡಿಸೋದು, ನೆಲ ಒರೆಸೋದು, ಜೊತೆಗೆ ಪಾತ್ರೆ ತೊಳೆದು ಕೊಡ್ತಾರೆ ಅಷ್ಟೇ. ಕೆಲವೊಂದ್ಸರಿ ಏನಾದರೂ ಪಾತ್ರೆ ಜೋಡಿಸೋದಕ್ಕೂ ನಂಗೆ ಆಗಿಲ್ಲ ಅಂದಾಗ ಜೋಡಿಸ್ಕೊಡ್ತಾರೆ, ಇಲ್ಲಾಂದರೆ ನಾನೇ ಜೋಡಿಸ್ಕೊತೀನಿ ಅವ್ರು ಬರೋಷ್ಟ್ರೊಳಗಡೆ. ಆಮೇಲೆ ಈ 3 ಕೆಲಸಕ್ಕೆ ನಾವು ಕೊಡ್ತಾ ಇದ್ದೀವಿ 3,000 ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೂ ನಾನು ಎಕ್ಸ್ಟ್ರಾ ಕೆಲಸ ಅಂತ ಮಾಡಿಸ್ಕೊಳ್ಳಲ್ಲ. ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅವರು 6:30 6:45ಗೆ ಬಂದುಬಿಡ್ತಾರೆ. ಪ್ರಗತಿ ಹೆಂಗೋ ಬೇಗ ಸ್ಕೂಲ್ಗೆ ಹೋಗೋದು, ನಾವು ಬೇಗ ಎದ್ದಿರ್ತೀವಿ ಅಂತ ಬಂದು ಒಂದು 8:30 ಒಳಗಡೆ ಎಲ್ಲನೂ ಮಾಡಿಕೊಟ್ಟು ಹೋಗ್ತಾರೆ. ಅವ್ರೊಂಥರ ಕನ್ನಡದವರು, ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ತಾರೆ. ನನಗೊಂಥರ ಅವ್ರೊಂಥರ ಕನೆಕ್ಟ್ ಆಗಿಬಿಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಅವರೇ ಬೇಕು ಅಂತ ಅವ್ರನ್ನೇ ಕರ್ತ್ಕೊಂಡಿದ್ದೀನಿ. ಸೊ ಸ್ವಲ್ಪ ಪರವಾಗಿಲ್ಲ, ಒಂದು ಮಟ್ಟಿಗೆ ನನಗೂ ಕೂಡ ಸಹಾಯ ಆಗಿದೆ ಅಂತ ಹೇಳ್ಬೋದು. ಕೇಳಿದ್ರಿ, ನಾವು ಕೂಡ ಯಾರಿಗಾದ್ರೂ ಪೇ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಹಂಗಾಗಿ ಹೇಳಿದ್ನಲ್ಲ, ಪ್ರೀತಮ್ದು ಸ್ವಲ್ಪ ಡಿಲೇ ಆಗಿದೆ ಮಾತಾಡೋದು ಅಂತ ಹೇಳ್ಬಿಟ್ಟು ತುಂಬ ವ್ಯೂವರ್ಸ್ ಅದನ್ನೇ ಕೇಳ್ತಾ ಇದ್ರಿ. ನಮ್ಮ ಮಗು 1.5 ವರ್ಷ 2 ವರ್ಷ ಆಲ್ರೆಡಿ ಎಷ್ಟೊಂದು ಪದ ಮಾತಾಡ್ತಾ ಇದ್ದಾನೆ, ಪ್ರೀತಮ್ ಯಾಕೆ ಮಾತೇ ಆಡ್ತಾ ಇಲ್ಲ, ತುಂಬ ಕಮ್ಮಿ ಮಾತಾಡ್ತಾನೆ ಅಂತ. ಸೊ ಅದಕ್ಕೆ ನಾವು ಹೆಂಗೋ ಇವತ್ತು ವ್ಯಾಕ್ಸಿನೇಷನ್ ಇತ್ತಲ್ಲ, ಡಾಕ್ಟರ್ನ ಕೇಳೋದು ಒಳ್ಳೇದು, ಈ ವಯಸ್ಸಿನಲ್ಲೇ ಕೇಳಬೇಕು ಅದ್ರ ಬಗ್ಗೆ ಅಂತಲೂ ಕೂಡ ಇತ್ತು. ಸೊ ಅದಕ್ಕೆ ನಾವು ಹೋಗಿದ್ವಿ, ವ್ಯಾಕ್ಸಿನೇಷನ್ ಹಾಕ್ಸೋಕೆ ಆಗಲಿಲ್ಲ. ಬಟ್ ಯಾಕೆ ಈ ಥರ ಡಿಲೇ ಮಾಡಿದ್ದಾನೆ ಅಂತ ಅಂದಿದ್ದಕ್ಕೆ ಅವನು ಅದೇ ಹೇಳಿದ್ನಲ್ಲ, 8 months ಬಾರ್ನ್ ಆಗಿರೋದು, ಬಟ್ ಮಾತಾಡ್ತಾನೆ.
ಈ ವಯಸ್ಸಿನಲ್ಲಿ ಮಗು ಏನೆಲ್ಲ ಆಕ್ಟಿವಿಟಿ ಮಾಡಬೇಕಿತ್ತು, ಯಾವೆಲ್ಲ ಮೈಲ್ ಸ್ಟೋನ್ ರೀಚ್ ಆಗಬೇಕಿತ್ತು, ಪ್ರತಿಯೊಂದು ಮೈಲ್ ಸ್ಟೋನನ್ನು ರೀಚ್ ಆಗಿದ್ದಾನೆ. ಸೊ ಅವರಿಲ್ಲಿ ಚೆಕ್ ಮಾಡಿ ಕೂಡ ಹೇಳಿದ್ರು. ನೋಡಿ, ಕಿಕ್ ಬಾಲ್ ಫಾರ್ವರ್ಡ್ ಅಂತ ಇದು, ಮತ್ತು ಇದು ಅವನದೆಲ್ಲ ಇದು ಮೈಲ್ ಸ್ಟೋನು. ಬಟ್ ಇದು ಒಂದು ಅವ್ನು ಮಾತಾಡ್ತಾ ಇಲ್ಲ ಅಂತ ಅಂದರೆ ಕಂಬೈನ್ 2 ಡಿಫ್ರೆಂಟ್ ವರ್ಡ್ಸ್ ಅಂತ, ವರ್ಡ್ಸ್ಗಳನ್ನ ಕಂಬೈನ್ ಮಾಡಿ ಮಾತಾಡ್ತಾ ಇಲ್ಲ. ಸೊ ಎಲ್ಲದರಲ್ಲೂ ಇದ್ದಾನೆ ಅವನು. 22 ಅಂದರೆ ಅವನಿಗೆ 24 ಮಂತ್ಸು, ನಮ್ಮ ಲೆಕ್ಕದಲ್ಲಿ ಅವನಿಗೆ 24, 2 ಇಯರ್ಸ್ ಅಲ್ಲ. ಬಟ್ ಅವ್ನು ಪ್ರೆಸೆಂಟ್ ಇವಾಗಿರೋದು 22 ಮಂತ್ಸ್ ಅವನು. ಸೊ ಅವನ್ನ ಇದು ಅಂತಂದರೆ ಅವ್ರು ಹೆಂಗೆ ಡಾಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಪ್ರೀತಮ್ಗೆ ಅಂತ ಅಂದರೆ, ಅವ್ನು 8 ಮಂತ್ಸ್ ಅಂತಂದರೆ ಅವ್ನು ವೀಕ್ಸಲ್ಲಿ 1.5 ಮಂತ್ ಕಮ್ಮಿ ಇದ್ದಾನೆ. 22, 23, 24 2 ಮಂತ್ಸ್ ಕಮ್ಮಿ ಲೆಕ್ಕ ಮಾಡ್ತಾರೆ ಅವನಿಗೆ. ನನಗೆ ನೀವೆಲ್ಲ ಕೇಳ್ತಾ ಇದ್ದಾಗ ನನಗೂ ಕೂಡ ಯಾವಾಗಲೂ ಅನಿಸ್ತಾ ಇತ್ತು, ಇದು ಅಮ್ಮ ಅನ್ನೋದು ಬಿಟ್ಟರೆ ಅವನು ಜಾಸ್ತಿ ಯಾವುದನ್ನು ವರ್ಡ್ ಯೂಸ್ ಮಾಡ್ತಾ ಇಲ್ವಲ್ಲ ಅಂತ. ಅದೊಂದು ಸಿಕ್ಕಾಬಟ್ಟೆ ಭಯ ಆಗಿಬಿಟ್ಟಿತ್ತು. ನೆನ್ನೆನೋ ಒಂದು ಯಾರ್ದು ಹಿಂಗೆ ಎಕ್ಸಾಂಪಲ್ ಹೇಳಿದಾಗ ನಂಗೆ ಫುಲ್ ಭಯನೇ ಆಗೋಯ್ತು. ಸೊ ಹಂಗಾಗಿ ನಾನು ಇವತ್ತೇ ಹೋದೆ. ಡಾಕ್ಟರ್ ಹೇಳಿದ್ದಾರೆ ಎಲ್ಲ ಇದೆ, ಅವನಿಗೆ ಏನು ತೊಂದರೆ ಇಲ್ಲ. ಮತ್ತು ಅವನಿಗೆ ಇವಾಗ ನಾವು ವಾಶ್ರೂಮ್ಗೆ ಹೋಗು ಅಂದರೆ ಸಾಕು, ಅವ್ನು ಹೋಗಿ ವಾಶ್ರೂಮ್ಗೆ ಹೋಗಿ ಅವ್ನು ಸುಸ್ಸು ಮಾಡಿ ಬರ್ತಾನೆ. ಸೊ ಅಂದರೆ ಎಲ್ಲ ಅರ್ಥ ಆಗುತ್ತೆ. ನಂಗೆ ಒಂದು ಪೆನ್ ಬೇಕು, ಇಲ್ಲ ಸೈಕಲ್ ತೊಗೊಂಡು ಬಾ, ಕಾರ್ ತೊಗೊಂಡು ಬಾ, ಏನಾದರೂ ತೊಗೊಂಡು ಬಾ ಅಂದರೆ ತೊಗೊಂಡು ಬರ್ತಾನೆ. ಸೊ ಅವ್ರು ಹೇಳಿದ್ರು ಇದೆಲ್ಲ ಇದೆ ಅಂತಂದರೆ ಸ್ಪೀಚ್ ಡಿಲೇ ಆಗಿದೆ ಅಷ್ಟೇ, ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ನನ್ನ ಮನಸ್ಸಿಗೆ ಸಮಾಧಾನಕ್ಕೆ ಸ್ಪೀಚ್ ಥೆರಪಿಗೋಸ್ಕರ ಕೊಟ್ಟಿದ್ದಾರೆ. ಬಟ್ ಹೆಲ್ಪ್ ಆಗ್ಬೋದು ಅವ್ನು ಇನ್ನೂ ಸ್ವಲ್ಪ ಬೆಟರಾಗಿ ಮಾತಾಡೋಕ್ಕೆ ಅಂತ ಅಷ್ಟೇ. ಭಯ ಆಗ್ತಾ ಇರಲಿಲ್ಲ. ಬಟ್ ಅವನು ಪ್ರೀ ಮೆಚೂರ್ಡ್ ಬೇಬಿ ಅಲ್ವಾ. ಸೊ ನಮ್ಮ ಹುಷಾರಲ್ಲಿ ನಾವು ಇರೋದು ಒಳ್ಳೇದು. ಅದೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಆಗಬೇಕಾಗಿದ್ದ ಟ್ರೀಟ್ಮೆಂಟ್ ಎಲ್ಲ ಆದ್ರೇ ನೆಕ್ಸ್ಟ್ ಅವ್ನ ಫ್ಯೂಚರಿಗೆ ಒಳ್ಳೇದು. ಕೆಲವೊಂದು ಮಕ್ಕಳಿಗೆ ಹಿಂಗೆ ಡಿಲೇ ಮಾಡಿಕೊಂಡು 3 ವರ್ಷ 4 ವರ್ಷ ಮಾತಾಡಿಲ್ಲ ಅಂತಂದಾಗ ಅದು ತುಂಬ ಕಷ್ಟ ಅಂತೆ ಸ್ಪೀಚ್ ಥೆರಪಿ ಕೊಡೋದು. ಈ ವಯಸ್ಸಿನ ಮಕ್ಕಳಿಂದ ಶುರು ಮಾಡಿದ್ರೆ ಅದು ತುಂಬ ಇದು. ಬಟ್ ಅವ್ನು ಮಾತಾಡಲ್ಲ ಅಂತ ಇಲ್ಲ, ಪಕ್ಕಾ ಮಾತಾಡ್ತಾನೆ, ಬಟ್ ಡಿಲೇ ಆಗಿದೆ ಅಷ್ಟೇ ಡಾಕ್ಟರು ಹೇಳಿದ್ರು. ನಮಗೆ ಬೇರೆ ಮಕ್ಕಳನ್ನ ಕಂಪೇರ್ ಮಾಡೋದು ಸಹಜ ಅಲ್ಲ. ಅಮ್ಮಂದಿರು ಪ್ರೀತಮ್ ಹಿಂದೆ ಹುಟ್ಟಿರೋ ಮಕ್ಕಳು ಅಥವಾ ಅವನಿಗಿಂತ 6 ತಿಂಗಳು ಚಿಕ್ಕ ಮಕ್ಕಳು ಎಷ್ಟೋ ಪದಗಳನ್ನ ಬಳಸ್ತಾರೆ, ಮಾತಾಡ್ತಾರೆ ಅಂದಾಗ ನಮ್ಗೆ ಭಯ ಆಗುತ್ತೆ ಸಹಜವಾಗಿ. ಬಟ್ ಇದೊಂದು ಸ್ವಲ್ಪ ಭಯನೂ ಕೂಡ ಹೋಯ್ತು ಅಂತ ಹೇಳ್ಬೋದು. ಹೋಗಿದ್ದಕ್ಕೂ ಒಂದು ಸಮಾಧಾನ ಸಿಕ್ತು. ಆಮೇಲೆ ಅವ್ರು ಹೇಳಿದ್ರು ಮಕ್ಳ ಜೊತೆ ಬಿಡಿ ಮಾತಾಡಲಿ, ಮತ್ತು ನೀವು ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳ್ಕೊಂಡು ಮಾತಾಡಿಸಿ. ಪ್ರೀತು ಅಮ್ಮ ಅನ್ನೋ ಅಪ್ಪ ಅನ್ನೋದಕ್ಕಿಂತ ನೀವು ಮಾಡೋ ಕೆಲಸನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡಿದ್ರೆ ಅವರು ಟ್ರೈ ಮಾಡ್ತಾರೆ ಮಾತಾಡೋಕ್ಕೆ ಅಂತ. ನೀವಿಲ್ಲ ಅಪ್ಪ ಅನ್ನು ಅಂತಲೇ ಒಂದು ಪಾಯಿಂಟ್ ಔಟ್ ಮಾಡಿ ಒಂದೇ ವರ್ಡ್ನ ಹೇಳಿದ್ರೆ ಅವ್ರಿಗೆ ಇಂಟ್ರೆಸ್ಟು ಇರಲ್ಲ, ಅವ್ರು ಕೇಳೋದು ಇಲ್ಲ ಅಂತ. ನಾನು ಹಾಗೆ ಮಾಡ್ತಾ ಇದ್ದೆ, ಪಾಪ ಹೇಳು, ಪಾಪ, ಮಾಮ ಅಂತ ಒಂದೊಂದೇ ವರ್ಡ್ನ ಬಲವಂತ ಮಾಡ್ತಾ ಇದ್ನ. ಸೊ ಅದಕ್ಕೆ ಅವನಿಗೆ ಬಂದಿಲ್ಲ ಅನಿಸುತ್ತೆ. ಇನ್ಮೇಲೆ ಅದೇ ಥರ ಟ್ರೈ ಮಾಡಿದ್ರೆ ಮಾತಾಡ್ತಾನೆ. ಸೊ ಸಣ್ಣ ಮಕ್ಕಳಿಗೆ ಯಾವತ್ತು ತುಂಬ ಭಯ ಬೀಳ್ತಾ ಇದ್ರು ನಮ್ಮನೆಯವರು. ಇವ್ರಿಗೆ ಅಂತ ಇವ್ರು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರ, ಅದು ಸಂಜೆ 11 ಗಂಟೆಗೆ ಬರ್ತಾರೆ. ಮನಸ್ಸು ಸಮಾಧಾನ ಇದೆ ಡಾಕ್ಟರ್ ಹೇಳಿದ್ಮೇಲೆ. ನಮಗೆ ಮನೇಲೇ ಇರೋರಲ್ವಾ. ಆಮೇಲೆ ನಾನು ಮಾತಾಡ್ಸಿದ್ದೀನಿ ತುಂಬಾನೇ, ಬಟ್ ನಾನು ಹಿಂಗೆ ಒಂದೊಂದೇ ಪದನ ಹೇಳ್ಕೊಡ್ತಾ ಇದ್ದೆ. ನೀರು ಅನ್ನೋದಕ್ಕೆ ಅಟ್ಲೀಸ್ಟ್ ಜಿ, ಹಾಲು, ಹಂಗೆ ಒಂದೊಂದೇ ಪದ ಹೇಳ್ತಾ ಇದ್ದೆ. ಬಟ್ ಅವನ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇರಲಿಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಆಗಿದೆ ಅಷ್ಟೇ. ಇನ್ಮೇಲೆ ಡೈಲಿ ಅವನ ಜೊತೆ ಮಾತಾಡ್ತಾನೆ, ಅದೇನು ತೊಂದರೆ ಇಲ್ಲ. ನಿಮ್ಮ ಮಕ್ಕಳಲ್ಲಿ ಏನಾದರೂ ಅಕಸ್ಮಾತ್ ಈ ಥರ ಡಿಲೇ ಆದರೆ ಯಾವುದಕ್ಕೂ ಒಂದ್ಸರಿ ಮಕ್ಕಳು ಡಾಕ್ಟರ್ನ ತೋರಿಸ್ಲೇಬೇಕು. ಅದು ಬೇರೆ ಇನ್ನೊಂದೇನೋ ಕಾಯಿಲೆ ಹೆಸರು ಹೇಳಿದ್ರು ನನಗೆ, ಡಾಕ್ಟರೇ ಹೇಳಿದ್ರು ಅದಿರಬಹುದಾ ಅಂತ. ಆಮೇಲೆ ಇದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಇಲ್ಲ, ಅದು ಆ ಸಿಮ್ಟಮ್ಸ್ ಅಲ್ಲ, ಇದು ಸ್ಪೀಚ್ ಡಿಲೇ ಅಷ್ಟೇ ಅಂತಂದರು. ಸೊ ಅದು ಆಗೋ ಚಾನ್ಸಸ್ ಇರುತ್ತೆ. ಅದು ಹೆಸರು ನಾನು ಮರ್ತೋದೆ, ಬೇಕಂದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಅದೇ ಭಯದ ಮೇಲೆ ಹೋಗಿದ್ದು. ಬಟ್ ಓಕೆ, ಅಲ್ಲಿ ಮಕ್ಕಳು ಏನಂತಂದರೆ ಆ ಥರ ಆ ಒಂದು ಕಾಯಿಲೆ ಇದೆಯಲ್ಲ, ಅದರಲ್ಲಿ ಮಕ್ಕಳು ಹೇಳಿದಂಗೆ ಕೇಳಲ್ಲ, ರೆಸ್ಪಾನ್ಸ್ ಮಾಡಲ್ಲ. ಕ್ವಿಕ್ಕಾಗಿ ಪ್ರೀತು ಅಂದ ತಕ್ಷಣ ತಿರುಗಿ ನೋಡ್ಬೇಕಂತೆ, ಅಮ್ಮ ಯಾರು ಅಂದಾಗ ಅಮ್ಮ ನೋಡ್ಬೇಕು. ಆ ಥರ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಪ್ರಾಬ್ಲಮ್ ಇರುತ್ತೆ ಅಂತ. ಸೊ ಆ ಥರ ಒಂದಿಷ್ಟು ಸಿಂಟಮ್ಸ್ ಏನಾದರೂ ಇದ್ದರೆ ನೀವು ತೋರಿಸ್ಲೇಬೇಕಾಗತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಆರಾಮಾಗಿದ್ದಾನೆ. ಸೊ ಇವಾಗ ಅವನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿ ಬರ್ತೀನಿ. ಹಾಗೆ ಎಲ್ಲ ಅಮ್ಮಂದಿರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವ ಮಗುಗೂ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಸಹಜವಾಗಿ ಅಮ್ಮನ ಮನಸ್ಸಲ್ಲಿ ಬರುತ್ತೆ, ಬಟ್ ಒಂದೊಂದು ಮಗುನೂ ಯುನೀಕ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ನಿಮ್ಗೆ ಈ ಥರ ಡೌಟ್ ಬಂತು ಅಂತಂದರೆ ಸೀದಾ ಡಾಕ್ಟರ್ಸ್ ಹತ್ರನೇ ಹೋಗಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಂಡ್ರೆ 100% ಕ್ಲಿಯರ್ ಆಗುತ್ತೆ. ಹೀಗೆ ನನಗೂ ಕೂಡ ಅಂದರೆ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ ಅವ್ರು ಹೇಳ್ಕೊಳ್ತಾರೆ. ಬಟ್ ಸೇಫೆಡ್ ಸೈಡ್ ನಾವು ಕೂಡ ಅದರಲ್ಲಿ ಹುಷಾರಾಗಿರೋದು ಒಳ್ಳೆಯದು. ನಮ್ಮ ಮಕ್ಕಳು ಅಂದರೆ ಸಿಚುವೇಶನ್ ಹೇಗಿತ್ತು, ಇವಾಗ ಹೇಗಿದೆ,
ಆ ಥರ ಎಲ್ಲ ನೀವು ಬ್ಯಾಕ್ಗ್ರೌಂಡ್ ಏನಾದರೂ ಇದ್ದರೆ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು. ಸರಿ, ನನಗೂ ಅದು ಹಾಗೆ ಅನ್ನಿಸ್ತು. ನಾನು ಕೂಡ ಕೆಲಸ ಟೆನ್ಷನ್, ನನ್ನ ಹಸ್ಬೆಂಡ್ ಒಂದು ಟೆನ್ಷನ್ ಅಂತ ಹೇಳ್ಬಿಟ್ಟು ಮಕ್ಳ ಕಡೆ ಅಷ್ಟು ಫೋಕಸ್ ಮಾಡ್ತಾಯಿಲ್ಲ. ಅವ್ರ ಜೊತೆ ಕನ್ವರ್ಸೇಷನ್ ಕಡಿಮೆ ಆಗಿದೆ, ಅವ್ರನ್ನ ಹೊರಗಡೆ ಆಟ ಆಡೋದಕ್ಕೆ ಕರ್ಕೊಂಡು ಹೋಗ್ತಾಯಿಲ್ಲ, ಈ ಥರ ಎಲ್ಲ ಅನ್ನಿಸ್ತಾ ಇತ್ತು. ಸರಿ ಆಯಿತು, ಲೈಫಲ್ಲಿ ಇದ್ದಿದ್ದೆ ಫಸ್ಟ್ ನಮ್ಮ ಮಕ್ಕಳನ್ನಾಗೆ ನಾವು ಪ್ರಿಫರೆನ್ಸನ್ನು ಕೊಡಬೇಕಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಒಂದು 3-4 ಡೇಸಿಂದ ನಾನು ರೆಗ್ಯುಲರಾಗಿ ಪ್ರೀತಮ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಅವನು ಒಂದು 3-4 ಡೇಸ್ ಆದ್ರೂ ಯಾರ ಜೊತೆನೂ ಮಿಂಗಲ್ ಆಗ್ತಾಯಿಲ್ಲ. ಅವನ ಜೊತೆ ಪಕ್ಕದಲ್ಲಿ ಅವ್ನ ಮಕ್ಕಳೆಲ್ಲ ಇದ್ದಾರೆ, ಅವರು ಕೂಡ ಅಲ್ಲೆಲ್ಲ ಬಂದಿದ್ದರು. ಆಮೇಲೆ ನಾವು ಪಾರ್ಕಲ್ಲಿ ಆಟಾಡ್ತಿದ್ದೀವಿ ಅಂತ ಪಾರ್ಕಿಗೆ ಬಂದರು. ಆಮೇಲೆ ಸ್ವಲ್ಪ ಹೊತ್ತು ಟೈಮ್ ಹೋಗ್ತಾ ಅವನು ಫುಲ್ ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆದ. ಓಡಾಡೋದು, ಅದ್ರ ಮೇಲೆ ಹತ್ತೋದು, ಜಾರಬಂಡಿ ಮಾಡೋದು, ಒಬ್ಬನೇ ಜೋಕಾಲಿ ಆಡೋದು, ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಮಕ್ಕಳು ಎಷ್ಟು ಸ್ಪೀಡಾಗಿ ಕಾರ್ ಓಡಿಸ್ತಾ ಇದ್ದಾರೆ. ಪ್ರೀತಮ್ ಮನೇಲಿ ಇಷ್ಟು ಸ್ಪೀಡಾಗಿ ಕಾರ್ನ ತಿರುಗಿಸ್ತಾನೆ, ಬಟ್ ಅಲ್ಲಿ ಅವ್ನು ಕಾರ್ ಓಡಿಸ್ತಾನೆ ಇಲ್ಲ, ಎಲ್ಲ ಮಕ್ಕಳು ಆಟಾಡೋದನ್ನೇ ನೋಡ್ಕೊಂಡು ನಿಂತಿರ್ತಾನೆ. ಸೊ ಹಾಗೆ ಆಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಇದರಿಂದ ಹೊರಗೆ ಬರಲಿ ಅಂತಲೇ ನಾನು ಕೂಡ ಡೈಲಿ ಮಕ್ಳ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ನರ್ಸರಿಗೆ ಹಾಕಿದ್ರೆ ಆಗುತ್ತೆ, ಬಟ್ ಅವ್ನು ಇನ್ನೂ ತುಂಬ ಚಿಕ್ಕವನು, ಸ್ಕೂಲ್ಗೆಲ್ಲ ಹಾಕೋದಕ್ಕಾಗಲ್ಲ. ಆಮೇಲೆ ಯಾವುದಕ್ಕೂ ಕೂಡ ನಾವು ಬಲವಂತ ಮಾಡ್ತಾಯಿಲ್ಲ, ನೀನು ಮಾತಾಡಲೇಬೇಕು, ನೀನು ಇದನ್ನೇ ಮಾಡಬೇಕು ಅಂತ. ಅದು ನ್ಯಾಚುರಲ್ಲಾಗೇ ಬರುತ್ತೆ. ಬಟ್ ನನಗೇನು ಡೌಟ್ ಇತ್ತು ಅದನ್ನು ನಾನು ಕ್ಲಿಯರ್ ಮಾಡಿಕೊಂಡೆ ಅಷ್ಟೇ. ಅವ್ನು ಟ್ರೈ ಮಾಡ್ತಾ ಇದ್ದಾನೆ ಇನ್ನೂ ಅಂತಂದರೆ ಒಂದು ವಾರಕ್ಕೂ ಒಂದೊಂದು ಪದಗಳು ಬರ್ತಾ ಇದೆ ಅವನಿಗೆ. ಸೊ ಅಷ್ಟೇ ಸಾಕು. ಇದರಿಂದ ನನಗೆ ಯಾವ ಅಮ್ಮಂದಿರನು ಭಯ ಹುಟ್ಟಿಸ್ಬೇಕಂತನೋ ಮತ್ತೊಂದು ಅಂತನೋ ಹೇಳಿಲ್ಲ. ಬಟ್ ನನ್ನಲ್ಲಿದ್ದ ಡೌಟನ್ನು ನಾನು ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗಿತ್ತು. ಹಾಗಾಗಿ ನಾನು ಇವತ್ತು ಕ್ಲಿಯರ್ ಮಾಡಿಕೊಂಡೆ. ಸೊ ನನಗೊಂಥರ ಸಮಾಧಾನ ಅವನ ಒಂದು ವಿಚಾರದಲ್ಲಿ. ಹೊರಗಡೆ ಹೋಗಿ ಪ್ರೀತಮ್ನ ಆಟ ಆಡ್ಸ್ಕೊಂಡು ಬಂದೆ. ಇದ್ರೊಳಗೆ ಅವನಿಗಷ್ಟೇ ಅಲ್ಲದೆ ನನಗೂ ಕೂಡ ಬೆನಿಫಿಟ್ ಏನು ಅಂತ ಅಂದರೆ, ಒಬ್ರನ್ನ ಭೇಟಿ ಆದ್ನ. ಯಾರು ಗೊತ್ತಾ, ಸಂಗೀತ ಟೀಚರ್ ಅಂತೆ. ಮಕ್ಕಳಿಗೆ ಸಂಗೀತ ಹೇಳ್ಕೊಡ್ತಾರಂತೆ. ಏನಪ್ಪ ಏನದು? ಸ್ಪೂನ್, ಅದು ಸ್ಪೂನ್. ಅನ್ನ ತಿನ್ನೋದು. ಅಂತಿದ್ಯಾ? ಯಾ, ಅವನೇನು ಗೊತ್ತಾ ಮಾಡಿದ್ದು, ಸ್ಪೂನಲ್ಲಿ ಇಟ್ಕೊಂಡು ಅಮ್ಮಮ್ಮಮ್ಮ ಅಂತ ಹಂಗೆ ಮಾಡಿದ್ದ. ಹೆಂಗೆ ಊಟ ಮಾಡೋದು ನೀನು? ಹೆಂಗೆ ಊಟ ಮಾಡ್ತೀಯಾ? ಹೋಗಿ ಪ್ರೀತಮ್ನ ಆಟ ಆಡಿಸ್ಕೊಂಡು ಬಂದ್ವಿ. ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ, ನಿಜವಾಗ್ಲೂ ಒಂದೊಂದು ಅರ್ಧ ಗಂಟೆ ಹೋಗ್ಬೇಕು ಅನ್ನಿಸ್ತು. ಅವ್ರ ಜೊತೆ ಮಾತಾಡಿದೆ, ಎಷ್ಟೊಂದು ಹೇಳಿದ್ರು. ಸಂಗೀತ ಟೀಚರ್ ಅಂತೆ, ನಾನು ಪ್ರಗತಿನ ಕಳ್ಸೋಣ ಅನ್ನೋ ಪ್ಲಾನಲ್ಲಿ ಇದ್ದೀನಿ. ನೋಡೋಣ, ವೀಕೆಂಡಲ್ಲಿ ಮಾಡ್ತಾರಂತೆ, ವೀಕ್ ಡೇಸಲ್ಲಿ ಆದರೆ ನನಗೂ ಚೆನ್ನಾಗಿರ್ತಾಯಿತ್ತು. ಏನಾದರೂ ದೇವರ ನಾಮಗಳನ್ನ ಕ್ಲಾಸಿಕಲ್ ಅಂತೆ, ದೇವರ ಹಾಡುಗಳನ್ನೆಲ್ಲ ಹೇಳ್ಕೊಡ್ತಾರೆ ಅಂದರು. ಸರಿ ಸೇರಿಸ್ಬಿಡೋಣ, ಇಲ್ಲೇ ಹತ್ರ ಅಲ್ವಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಈ ದೇವರ ನಾಮಗಳನ್ನ ರಾಗವಾಗಿ ಆಡೋದು. ಸರಿ ಅಂತ ಅವರು ಹೇಳ್ತಾಯಿದ್ರು, ದಿನ ಕರ್ಕೊಂಡು ಬನ್ನಿ, ಡೈಲಿ ಮಕ್ಳ ಜೊತೆ ಮಾತಾಡ್ತಾಯಿದ್ರೆ. ಮೊದಲು ಹೋದ ತಕ್ಷಣ ಅವ್ನು ಆಟನೇ ಆಡಲಿಲ್ಲ. ಬರುವಾಗ ಒಂದು ಸ್ವಲ್ಪ ಕಾರ್ನ ಹಂಗೆ ತಳ್ಕೊಂಡು ಹೋಗೋದು, ಅವ್ರ ಜೊತೆ ಮಾತಾಡೋಕ್ಕಂತೂ ಟ್ರೈ ಮಾಡಲ್ಲ, ಸುಮ್ಮನೆ ಹಂಗೆ ಆಡಲ್ಲ. ಚೆನ್ನಾಗಿ ಆಟ ಆಡ್ದ. ಸೊ ಹಿಂಗೆ ಡೈಲಿ ಹೋದರೆ, ಒಂದಿನಕ್ಕಂತೂ ಸರಿ ಹೋಗಲ್ಲ, ಡೈಲಿ ಹೋದರೆ ಅವನು ತುಂಬ ಆ್ಯಕ್ಟಿವ್ ಆಗ್ತಾನೆ. ಸೊ ಮಕ್ಕಳು ಜನಗಳ ಜೊತೆಗೆ ಬೆರಿಬೇಕು ಅನ್ನೋದು ಅದಕ್ಕೇನೆ. ಇವಾಗ ಅವ್ನು ಫುಲ್ಲು ಏನು ಮಾಡ್ದ ಗೊತ್ತಾ, ಅಲ್ಲಿ ಮಣ್ಣಿತ್ತಲ್ಲ, ಎಲ್ಲ ತಲೆ ಮೇಲೆ ಮಣ್ಣು ಇಕ್ಕೊಂಬಿಟ್ಟಿದ್ದಾನೆ. ಈಗ ಒಂದು ಸ್ವಲ್ಪ ನೀರು ಬಿಸಿ ಮಾಡಿಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ತೀನಿ. ಹಾಗೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಸ್ನಾನ ಮಾಡಿಸ್ಬೇಕು. ಎಲ್ಲ ಮನಾಯಿ ಮರಿ ಅಲ್ಕೊಂಡ್ ಡ್ರೆಸ್ ನೋಡು ಪ್ರೀತಾ, ಡಾಗಿ ನೋಡಲ್ಲಿ ಪ್ರೀತಮ್, ನೋಡಲಿ ಡಾಗಿ, ನೋಡಲಿ ಹೆಂಗದೆ. ಹಲೋ ಹಲೋ, ಬೌ ಬೌ ಅನ್ನು ಪ್ರೀತು. ಡಾಗಿ ಹೆಂಗ್ ಮಾಡುತ್ತೆ? ಬೌ ಬೌ. ಅವನು ಎದ್ದು ಐತಾನೆ. ಅದಮ್ಮೋ ಅಲ್ಲಿ ಕೆಳಗಡೆ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಡ್ಯಾಡಿ ನೋಡಿದ್ರೆ ಬೈತಾರೆ ಪ್ರೀತು. ನೋಡಿ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರೀತಮ್ ಟಾರ್ಚರ್ ಕೊಡ್ತಾ ಇದ್ದಾನೆ. ಅಮ್ಮ ಪ್ರೀತಮ್ ಟಾರ್ಚರ್ ಕೊಡ್ತಾನೆ ಆಗ್ತಾನಮ್ಮ. ಬೇಡ ನೀನು ಹೋಗು, ನೀನು ಬೇಡ. ನೋಡಿಲ್ಲ ಏನು ಮಾಡ್ಕೊಂಡಿದ್ಯಾ ಕೈಯೆಲ್ಲ, ನೋಡು ಹಿಂಗೆಲ್ಲ ಮಾಡ್ತಾರಾ ಗುಡ್ ಬಾಯ್ ಆದವರು? ಮತ್ತೆ ಯಾಕೆ ಮಾಡ್ತೀಯಾ? ಆಮೇಲೆ ನೀನೇ ಮಾಡ್ಕೊತಿರೋದು ಇದೆಲ್ಲ.
ಆಂಜನೇಯನ್ ಮೂತಿ ಮಾಡ್ಕೊಂಡಿದ್ಯಲ್ಲ ಸುಮ್ಮನೆ ಇರು. ಹ್ಯಾಂಡ್ಲ್ ಮಾಡೋದು ತುಂಬಾ ಕಷ್ಟ. ಈ ತರ ಎಷ್ಟೊಂದು ಅಂತ ಅಂದ್ರೆ ಹೇಳಕ್ಕಾಗಲ್ಲ ನಿಜವಾಗ್ಲೂ. ಇವ್ರದ್ದು ತರಲೆ ಇದನ್ನ ನಾವು ತಡ್ಕೊಂಡಿರೋದು. ಸೊ ಮನೇಲಿ ಒಬ್ಬರೇ ಇರ್ತೀವ, ನಾವೇನೋ ಮಾಡ್ತಾ ಇರ್ತೀವಿ, ಇವನೊಬ್ಬೇ ಸೈಲೆಂಟಾಗಿ ಏನೋ ಮಾಡ್ತಾ ಇರ್ತಾನೆ. ಈಗ 2 days ಇಂದ TV ಬೇರೆ ತೋರಿಸ್ತಾ ಇಲ್ವಾ, ಸೊ ಅವನಿಗೆ ಏನಾಗ್ಬಿಟ್ಟಿದೆ, ಏನು ಮಾಡೋಣ ಏನು ಬಿಡೋಣ ಅನ್ನೋ ಥರ ಆಗಿದೆ. ಸೊ ಅದಕ್ಕೆ ಒಬ್ಬರೇ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಹೊಡಿತಾ ಇದ್ದೀನಿ. ತಪ್ಪಲ್ವಾ ಪ್ರೀತು? ತಪ್ಪಲ್ವಾ ಪ್ರೀತು? ಪೌಡರ್ ಎಲ್ಲ ಚೆಲ್ಲಿದ್ದಾನೆ, ಲಿಪ್ಸ್ಟಿಕ್ ಎಲ್ಲ ಚೆಲ್ಲಿದ್ದಾನೆ. ಒಂದೇ ಒಂದು ನಿಮಿಷ ಯಾವ ಮಾರಿದ್ರೆ ಮುಗ್ಗಿತ್ತು, ಅವನಿಗೆ ಏನು ಸಿಕ್ಕಿದ್ರು ಅದು ಹಾಳಾಗ್ಬಿಟ್ಟಿರುತ್ತೆ. ತುಂಬಾ ಅಂದರೆ ತುಂಬ ಕಷ್ಟ. ಯಾಕೆ ಪ್ರೀತಮ್ ಮಮ್ಮಿಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ಯಾ ನೀನು? ನೀನೇ, ಇನ್ಯಾರು ಕೊಡ್ತಾರೆ? ತಪ್ಪೆ. ನೋಡಿ ನಮ್ಮ ಪ್ರೀತು ರೆಡಿನಾ? ಸ್ನಾನ ಮಾಡಿ ಒಬ್ಬ ಮುದ್ದು ಮಾಡುತ್ತೆ ಮಮ್ಮಿನಾ. ಪ್ರೀತು ಮುದ್ದು ಮಾಡ್ತೀಯಾ? ಡಿಶುಮ್. ಪ್ರೀತಮ್ದು ಸ್ನಾನ ಎಲ್ಲ ಆಯಿತು, ಫಟಾಫಟ್ ಅಂತ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿಬಿಟ್ಟಿದ್ದಾನೆ ಮಗ. ಚಿನ್ನು ಬಂಗಾಡ. ಯಾವಾಗಲೂ ಹಿಂಗಿರೋದೇ ಇಲ್ಲ ಇವನು, ತುಂಬ ಕಮ್ಮಿ. ಯಾರು? ಪಾಪು? ಅಲ್ಲಿ ಪಾಪು ಇದೆಯಾ? ಯಾರದು? ಪಾಪು. ಪಾಪು ಮಮ್ಮಿ ಬೇಕಾ ನಿಂಗೆ? ಮಮ್ಮಿ ಬೇಕಾ ಬಂಗಾರ? ಓ ಅಮ್ಮ 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 ಇಳಿತೈತೆ ಪಾಪು, ಇಳಿತೈತೆ. ಬಡೇ ನೋ ನೋ. ಇದು ಡಾಕ್ಟರ್ ಹೇಳಿದ್ರಲ್ಲ, ಅದು ಮೆಡಿಸಿನ್ ತಗೊಂಡ್ ಕೊಟ್ಟಿದ್ದಾರೆ. ಇದು ಅವನಿಗೆ ಅಕಸ್ಮಾತ್ ಏನಾದರೂ ಹುಷಾರ್ ತಪ್ಪಿದ್ರೆ ಸ್ಟಾಪ್ ಮಾಡ್ರಿ, ಇಲ್ಲ ಅಂತಂದ್ರೆ ಪ್ರೀತಮ್. ಸೊ ಅವ್ನಿಗೇನಾದ್ರೂ ಹೆಲ್ತ್ ಇಶ್ಯೂಸ್ ಆದ್ರೆ ಮಾತ್ರ ಸ್ಟಾಪ್ ಮಾಡಿ, ಇಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ 3 months ಹಾಕ್ಬೇಕು ಅಂತ ಹೇಳಿದ್ದಾರೆ. ಐರನ್ನು, ಫಾಲಿಕ್ ಆಸಿಡ್, ವಿಟಮಿನ್ B12 ಇದು 3 ಇರೋದು ಕೊಟ್ಟಿದ್ದಾರೆ. ಆಮೇಲೆ ಇದು ಮಲ್ಟಿ ವಿಟಮಿನ್ಸ್ ಕೊಟ್ಟಿದ್ದಾರೆ. ಹಾಗೆ ಇದು ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಈಗ ಒಂದು 10 ml ಇವತ್ತು ಹಾಕಬೇಕು. ಇವಾಗ ಹಾಕ್ತೀನಪ್ಪ ನಿಂಗೆ. ಎಲ್ಲ ಹೋಗ್ತೀಯಾ? ಬೀಳ್ತೀಯ ಕಡೆ ಬೀಳ್ತಾನ ಮುತ್ತದೆ. ಹಿಂಗೆಲ್ಲ ಇಲ್ಲ, ಔಷಧಿ ಕುಡಿಬೇಕು. ಹಿಂಗೆಲ್ಲ ಆಕ್ಟಿಂಗ್ ಇಲ್ಲ ಇಲ್ಲ ಇಲ್ಲ, ನಾನ್ ಬಿಡಲ್ಲಪ್ಪ, ನಾನ್ ಬಿಡೋದೇ ಇಲ್ಲ. ಇಲ್ಲಿ ಔಷಧಿ ಪ್ರೀತಮ್, ನೋನು ಅಂದ್ರೂ ಇಲ್ಲ, ಹಿಂಗಿಂಗ್ ಅಂದ್ರೂ ಇಲ್ಲ, ಕುಡಿಬೇಕಷ್ಟೇ. ಕುಡಿಬೇಕು, ಇದನ್ನ ಕುಡಿಲೇಬೇಕು ಇವತ್ತು ನೀನು. ಬಾ ಕುಡಿ, ಬಾ ಬಾ. ಔಷಧಿ ಹಾಕ್ಲಾ? ಕುತ್ಕೋ ಕುತ್ಕೋ. ಆಮಡ ಆಮಡ ಆಮಡ್. 10 ml ಅಂತಂದ್ರೆ ಇದೇ ಇಲ್ಲ ಕ್ಯಾಪಲ್ಲಿ ಪ್ಲಾಸ್ಟಿಕ್ ತದು. ಇದು ಪೂರ್ತಿ ಹಾಕ್ಬೇಕು. ಇದು 10 ml ಇದೆ, ಇದು ಫುಲ್ ಒಂದು ಬಾಟ್ಲ್ ಹಾಕ್ಬೇಕು. ಇದು 10 ml ಇದೆ. 10 ml ಇವಾಗಲೇ ಹಾಕ್ಬೇಕಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿ 10 ml ಇದೆ. ಅಲ್ಲ ಕುಡಿಬೇಕಪ್ಪ. ಹಂಗೆಲ್ಲ ಅನ್ನಂಗಿಲ್ಲ, ನೀನು ಅಂದ್ರೆ ಬಿಟ್ಬಿಡಲ್ಲ. ಓಪನ್ ಮಾಡ್ತಾನೆ, ಓಪನ್ ಆಗಲ್ಲ. ಎಷ್ಟು ಹಾಕಕ್ಕೆ ಹೇಳಿದ್ದಾರೆ, ಹಾಕೋಣ. ಮಮ್ಮಿ ಅಂದ್ರೆ ಫುಲ್ ಬಾಟಲ್ ಕೊಡ್ಬೇಕಾ? ಅಮ್ಮ ಏನು? ಹಾಳು ಮುಳು ತಿಂತಿಲ್ಲ, ಹೊಟ್ಟೆ ಕ್ಲೀನ್ ಆಗೋದು ಬೇಡವಾ?
ಯಪ್ಪ ಹೆಂಗ್ ಕುಡಿತೀಯ ಪ್ರೀತು ಬಾ ಬಾಯ್ ಮಾಡು ಚೆನ್ನಾಗಿದೆಯಲ್ಲ ಕುಡಿತಾವಣೆ ಹಂಗಾದ್ರೆ ಚೆನ್ನಾಗಿರುತ್ತೆ ಅಂದ. ಬಾಯಿಂದ ಏನೋ ಬರ್ತೈತೆ ವೈಟ್ ಕಲರ್. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ಟಯರ್ಡ್ ಆಗಿತ್ತು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.